ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನಲ್ ಇಂಟ್ರೆಸ್ಟಿಂಗ್ ಇವೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇಂದು ನಾವು ಆತ್ಮೀಯರೇ, ಪ್ರಯೋಗಾಲಯವು ನೋಡಿ ಕಲಿ ಮಾಡಿ ತಿಳಿ ಎಂಬ ಅಂಶದ ಹಾಗೂ ತತ್ವದ ಆಧಾರದ ಮೇಲೆ ಮಕ್ಕಳು ಸಂತಸದ ಹಾಗೂ ಮಾಡುತ್ತಾ ತಮ್ಮ ಅನುಭವಗಳನ್ನು ಹಂಚಿಕೆ ಮಾಡ್ತಾ ಪ್ರಯೋಗದಿಂದ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಪ್ರಯೋಗದಿಂದ ನೈಜ ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ಳುವ ಮೂಲಕ ಸುದೀರ್ಘ ರಚನಾತ್ಮಕ ಕಲಿಕೆಯ ಮೂಲಕ ತನ್ನ ಜ್ಞಾನವನ್ನು ಮಗು ತಾನೇ ಕಟ್ಟಿಕೊಳ್ಳಲು ಪ್ರಯೋಗಾಲಯ ಬಹಳಷ್ಟು ಸಹಕಾರಿ. ಲೋ ಕಾಸ್ಟ್ ನೋ ಕಾಸ್ಟ್ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಸಿಗುವಂಥ ವಸ್ತುಗಳು ಹಾಗೂ ನೈಜವಾಗಿ ಪರಿಸರದಲ್ಲಿ ದೊರೆಯುವಂಥ ವಸ್ತುಗಳನ್ನು ಸಂಗ್ರಹಿಸಿ ಪ್ರಯೋಗಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆಯನ್ನು ನಾವೆಲ್ಲರೂ ಈಗ ಮಾಡಬೇಕಾಗುತ್ತೆ. ಹಾಗಾದರೆ ಎಲ್ಲ ವಿಷಯಗಳಿಗೂ ಕೂಡ ಪ್ರಯೋಗಾಲಯ ಅವಶ್ಯಕತೆ ಐತಿ. ಅಂದರೆ ನೈಜ ಕಲಿಕೆಯ ಮೂಲಕ ಮಗು ಸಂತಸದಿಂದ ಕಲಿಯುತ್ತದೆ. ಆದ್ದರಿಂದ ಪ್ರಯೋಗಾಲಯ ಬೇಕೇ ಬೇಕು ಅನ್ನೋ ಅಂಶ ಎಲ್ಲರಲ್ಲಿ ಈಗ ಮೂಡಿ ಬಂದಿದೆ. ಹಾಗಾದರೆ ಈ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಿಯಾ ಯೋಜನೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಶಾಲಾ ಹಂತದಲ್ಲಿ ಪ್ರಯೋಗಾಲಯ ಸೃಜಿಸಲು ಕ್ರಿಯಾ ಯೋಜನೆಯ ತಯಾರಿ ಅಂತ ಒಂದು ಮಾದರಿಯನ್ನು ನಾನು ತಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರನಾಗಿ ತಾವು ಕೂಡ ತಮ್ಮ ಶಾಲಾ ಹಂತದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ತಾವು ಮಾಡಬೇಕಾಗತ್ತೆ. ಮೊದಲನೆಯ ಕಾಲಮ್ನಲ್ಲಿ ಪ್ರಯೋಗ ಶಾಲೆಯ ಲಭ್ಯತೆ, ಎರಡನೇ ಕಾಲಮ್ನಲ್ಲಿ ಏನು ಬರುತ್ತೆ ಕ್ರಿಯಾ ಯೋಜನೆಯ ವಿವರ, ಮೂರನೇದು ಭಾಗಿದಾರರು, ನಾಲ್ಕನೇದು ಕಾಲಾವಧಿ, ಸಂಪನ್ಮೂಲಗಳ ಕ್ರೋಢೀಕರಣ, ತಗಲುವ ಅಂದಾಜು ವೆಚ್ಚ ರೂಪಾಯಿಗಳಲ್ಲಿ ಅಂತ. ಈಗ ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಹೋದರೆ ಪ್ರಯೋಗ ಶಾಲೆಯ ಲಭ್ಯತೆ ಇದೆ ಅಂತ ಫಸ್ಟ್ ಹೋಗೋಣ. ಕ್ರಿಯಾ ಯೋಜನೆಯ ವಿವರ ಏನಿರುತ್ತೆ, ಶಾಲೆಯಲ್ಲಿ ಇರುವ ಅಗತ್ಯ ವಸ್ತುಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವುದು ಹಾಗೂ ಪರಿಸರದಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವುದು, ಇದು ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂತೆ ವಿವರಣೆ. ಹಾಗಾದರೆ ನಾವು ಏನು ಮಾಡ್ಬೋದು? ನಾವು ಇಲ್ಲಿ ಬರೆದಿದ್ದಷ್ಟೇ ಮಾಡ್ತಾ ಇದ್ದೀವಿ, ಇದನ್ನು ಹೊರತಾಗಿ ನಾವು ಸಾಕಷ್ಟು ಮಾಡ್ತಾ ಇರ್ತೀವಿ. ಉದಾಹರಣೆಗಾಗಿ ಕೆಲವಿಷ್ಟು ಕೊಟ್ಟಿದ್ದಾರೆ ಅವರು. ಸಸ್ಯದ ಭಾಗಗಳನ್ನು ಗುರುತಿಸುವುದು, ಏಕ ದ್ವೈ ಬಹುವಾರ್ಷಿಕ ಸಸ್ಯಗಳ ವೀಕ್ಷಣೆ, ಹೂವಿನ ಭಾಗಗಳು, ಗಾಳಿ ನಮ್ಮ ಸುತ್ತಲೂ ಇರುತ್ತದೆ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಪ್ರಯೋಗಗಳನ್ನು ನನ್ನ ಶಾಲಾ ವರ್ಗ ಕೋಣೆಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಇನ್ನು ಭಾಗಿದಾರರು ಯಾರಿರ್ತಾರೆ? ಇಲ್ಲಿ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿಷಯ ಸಂಪನ್ಮೂಲ ವ್ಯಕ್ತಿಗಳು, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅಂದರೆ ನಾವು ಕೆಲವೊಂದು ಪ್ರಯೋಗಗಳನ್ನು ನಮ್ಮ ಕೈಲಿ ಸಾಧ್ಯ ಆಗದೇ ಇದ್ದಾಗ ನಾವು ಭಾಗಿದಾರರನ್ನು ಬಳಸ್ಕೋಬೇಕಾಗತ್ತೆ. ಇನ್ನು ಕಾಲಾವಧಿ, ನಾನು ಇದನ್ನು ಎಷ್ಟು ದಿನದಾಗ ಮಾಡಿ ಮುಗಿಸ್ತೀನಿ ಇಂಥದ್ದು ಈ ಪ್ರಯೋಗಾಲಯದ ಅಂಶವನ್ನು ಅಂತ ಅಂದ್ಕೊಂಡಾಗ 1 ತಿಂಗಳಂತ ಕೊಡ್ತಾ ಹೋಗ್ತೀನಿ. ಸಂಪನ್ಮೂಲಗಳ ಕ್ರೋಢೀಕರಣ, ಹಾಗಾದ್ರೆ ಶಾಲಾ ಹಂತದಲ್ಲಿ ಸಿಗುವ ವಸ್ತುಗಳು, ಪಠ್ಯದಲ್ಲಿ ಬಳಸುವ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಪ್ರಯೋಗವನ್ನು ಮಾಡ್ತೀನಿ ಅನ್ನೋದನ್ನು ಸೂಚಿಸ್ಬೋದು. ಇನ್ನು ಇದಕ್ಕೆ ತಗುಲುವಂಥ ವೆಚ್ಚ, ಏನಾದರೂ ಇದು ಅವಶ್ಯಕತೆ, ಸಾಮಾನ್ಯವಾಗಿ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ನಾವು ಪ್ರಯೋಗಗಳನ್ನು ಮಾಡ್ತಾ ಹೋದರೆ ಅಲ್ಲಿ ಲೋ ಕಾಸ್ಟ್ ನೋ ಕಾಸ್ಟಿಗೆ ಹೆಚ್ಚಿಗೆ ಇರುತ್ತೆ. ಬಟ್ ಇದರ ಹೊರತಾಗಿ ನಾವು ಶಾಶ್ವತವಾಗಿ ಪ್ರಯೋಗಾಲಯವನ್ನು ಇಟ್ಕೋಬೇಕಂದ್ರೆ ಅದಕ್ಕೆ ತಗುಲುವಂಥ ವೆಚ್ಚ ನಾವು 2,000ರಿಂದ 5,000 ಅಂತ ಕೊಡ್ತಾ ಇದ್ದೀನಿ. ಬಟ್ ಲಭ್ಯತೆ ಆಧಾರದ ಮೇಲೆ ನಾವು ಒಮ್ಮೆ ಆದರೂ ಪ್ರಯೋಗಾಲಯನ ನಮ್ಮ ಶಾಲಾ ವರ್ಗ ಕೋಣೆಯಲ್ಲಿ ಹಾಗೂ ನಮ್ಮ ಶಾಲೆಯಲ್ಲಿ ಮಾಡುವಂಥ ಪ್ರಯತ್ನ ನಾವು ಮಾಡಲೇಬೇಕು. ಯಾಕಂದರೆ ಪ್ರಯೋಗಾಲಯ ನೈಜ ಕಲಿಕೆಯನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇನ್ನು ಪ್ರಯೋಗಾಲಯ ಲಭ್ಯತೆ ಇಲ್ಲ ಅನ್ನೋರು ಏನು ಮಾಡಬೇಕು ನೋಡಿ ಸರ್. ಪ್ರಯೋಗಾಲಯ ಲಭ್ಯತೆ ಇಲ್ಲ ಅಂದವರು ಹತ್ತಿರದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವುದು, ಇದು ಸರ್ವೇ ಸಾಮಾನ್ಯ. ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇರುವ ಪ್ರಯೋಗಾಲಯ ಭೇಟಿ ನೀಡುವುದು. ಉದಾಹರಣೆ, ಘನ ವಸ್ತು, ದ್ರವ ವಸ್ತು, ಅನಿಲ ವಸ್ತುಗಳ ವಿಂಗಡಣೆ, ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತು. ನಾವು ಪ್ರಯೋಗಗಳನ್ನು ಯಾವ ಥರನಾಗಿ ಮಾಡ್ತೇವೆ ಅದರ ಆಧಾರದ ಮೇಲೆ ಪ್ರಯೋಗಾಲಯದ ಲಭ್ಯತೆ ಬೇಕೇ ಬೇಕು. ಅಂದರೆ ಈಗ ಉದಾಹರಣೆಗೆ ನಾವು ಘನವಸ್ತು, ದ್ರವ ವಸ್ತು, ಅನಿಲ ವಸ್ತು ತೊಗೊಂಡಾಗ ಅಲ್ಲಿ ಘನವಸ್ತುಗೆ ನಾವು ದೊಡ್ಡದು ಒಂದು ಪ್ರಯೋಗಾಲಯನ ಅವಶ್ಯಕತೆ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಪರಿಸರದಲ್ಲಿ ಸಿಗುವಂಥ ಘನವಸ್ತುಗಳನ್ನು ಮಕ್ಕಳಿಂದನೇ ತರಿಸೋದು. ಅದೇ ಥರ ದ್ರವ ವಸ್ತುಗಳನ್ನು ಕಲೆಕ್ಟ್ ಮಾಡೋಕ್ಕೆ ಹೇಳೋದು, ಅನಿಲ ವಸ್ತುಗಳನ್ನು ಕೂಡ ಕಲೆಕ್ಟ್ ಮಾಡೋಕ್ಕೆ ಹೇಳೋದು. ಅದರ ಅರಿವು ಸ್ವಕಲಿಕೆಯ ಮೂಲಕ ಅವರಿಗೆ ಆಗುತ್ತೆ. ಅನಿಲ ವಸ್ತುಗಳನ್ನು ಹೆಂಗೆ ಹಿಡ್ಕೊಂಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರೇ ಸ್ವತಃ ತಮ್ಮ ಅನುಭವಗಳನ್ನು ಮತ್ತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಅದೇ ಥರನಾಗಿ ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ವಸ್ತುಗಳ ಬಗ್ಗೆ ನಾವು ಅಲ್ಲಿ ಮಕ್ಕಳಲ್ಲಿ ಚರ್ಚೆ ಮಾಡಕತ್ತಾಗ ಪಾರದರ್ಶಕ ಅಂದ್ರೆ ನೀ ಕಲ್ಪನೆ ಕೊಟ್ಟಿದ ಆಧಾರದ ಮ್ಯಾಗನ ವಸ್ತುಗಳನ್ನು ಮಕ್ಕಳು ಯಾವ
ತರಬೇಕು, ಯಾವ ತರಬಾರ್ದು ಅನ್ನೋದು ಅವರೇ ಗುರುತಿಸಿ ಇಲ್ಲಿ ಕೂಡ ಸ್ವಕಲಿಕೆಗೆ ಅವಕಾಶ ಐತಿ. ಅಂದರೆ ಪ್ರಯೋಗಾಲಯ ಲಭ್ಯತೆ ಇಲ್ಲಾಂದರೂ ಕೂಡ ನಾವು ಹತ್ತಿರದ ಹಿರಿಯ ಮತ್ತು ಪ್ರೌಢಶಾಲೆಗಳಿಗೆ ಸಂಪರ್ಕಿಸಿ ಮತ್ತು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸಿಕೊಂಡು ನಾವು ಪ್ರಯೋಗಗಳನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲಿ ಕೂಡ ಭಾಗಿದಾರರು ಯಾರಾಗಿರ್ತಾರೆ ಅಂದರೆ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿಷಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಏನಾದರೂ ಕೊಡಿಸ್ತೇವೆ ಅಂತಂದರೆ ದಾನಿಗಳು, ಹಳೆಯ ವಿದ್ಯಾರ್ಥಿಗಳು, SDMC, ಜನಪ್ರತಿನಿಧಿಗಳು, ಪೋಷಕರು. ಇವ್ರು ಯಾಕೆ ಇಷ್ಟು ಎಲ್ಲ ಬೇಕು ಅಂತಂದಾಗ ನಾವು ಪ್ರಯೋಗಾಲಯನ ಮಾಡಬೇಕು ಅಂತ ಕಲ್ಪನೆ ನಮ್ಮ ತಲೆಯಲ್ಲಿ ಬಂದಾಗ ಅದಕ್ಕೆ ಬೇಕಾದಂಥ ಅನುದಾನ ನಮ್ಮ ಶಾಲಾ ಹಂತದಲ್ಲಿ ದೊರೆದೇ ಹೋದಾಗ ನಾವು ದಾನಿಗಳನ್ನಾಗಲಿ SDMC ಜನಪ್ರತಿನಿಧಿಗಳನ್ನು ಮತ್ತು ಪೋಷಕರನ್ನು ಸಂಪರ್ಕಿಸಿ ಅವರಿಂದ ಕೂಡ ಕೆಲವಿಷ್ಟು ದಾನವನ್ನು ಪಡೀಬಹುದು. ಇನ್ನು ಅವಧಿ ಎಷ್ಟು ತಿಂಗಳು ತೊಗೋಬೇಕಂದ್ರೆ 3 ತಿಂಗಳು ತೊಗೋಬೋದು, 6 ತಿಂಗಳು. ಅಂದರೆ ನಾ ಪ್ರಯೋಗಾಲಯನ ಮಾಡಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಂತ ನನಗೆ ಗೊತ್ತಿರಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒದಗಿಸಿದಂಥ ವಿಜ್ಞಾನ ಕಿಟ್ಟು, ಗಣಿತ ಕಿಟ್ಟು, ಚಾರ್ಟ್ಗಳು, ರೇಡಿಯೋ, TV. ನಾವು ವಿಜ್ಞಾನ ಕಿಟ್ಗಳನ್ನು ಸರ್ಕಾರದಿಂದ ಸಾಕಷ್ಟು ವಸ್ತುಗಳನ್ನು ಸರಬರಾಜು ಮಾಡ್ಯಾರ. ಇನ್ನು ಗಣಿತ ಕಿಟ್ಟಕ್ಕೆ ಸಂಬಂಧಪಟ್ಟಕ್ಕೆ ನಲಿಕಲಿ ಶಾಲೆಗಳಿಗೆ ಮತ್ತು ಗಣಿತ ಕಲಿಕಾ ಆಂದೋಲನ GKದಿಂದ ಕೂಡ ಗಣಿತ ಕಿಟ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸಿಕೊಂಡು ನಾವು ಏನು ಮಾಡ್ಕೋಬೇಕು, ಪ್ರಯೋಗ ಶಾಲೆಯನ್ನು ನಿರ್ಮಿಸಬೇಕು. ಇನ್ನು ಚಾರ್ಟ್ಗಳು, ರೇಡಿಯೋಗಳು, TVಗಳು ಇವನ್ನ ಸಾಮಾನ್ಯವಾಗಿ ಲಭ್ಯತೆ ಆಧಾರದ ಮೇಲೆ ಅವನ್ನ ಏನು ಮಾಡಬೇಕು, ನಾವು ಕೂಡ ಪ್ರಯೋಗದಲ್ಲಿ ಬಳಸುವಂಥ ಪ್ರಯತ್ನ ಆಗಬೇಕು. 8,000 to 10,000 ರೂಪಾಯಿ ಅನುದಾನವ ಇದಕ್ಕೆ ಖರ್ಚಾಗುತ್ತಂತ ಒಂದು ಅಂದಾಜು ಮಾಡಾಗೈತಿ. ಅದಕ್ಕೋಸ್ಕರ 8,000 to 10,000 ನಾವು ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ದಾನಿಗಳಿಂದ ಇರ್ಬೋದು, SDMC ಸದಸ್ಯರಾಗಿರ್ಬೋದು, ಜನಪ್ರತಿನಿಧಿಯಿಂದ, ಪೋಷಕರಿಂದ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಆ ಹಣವನ್ನು ಸಂಗ್ರಹಿಸಿಕೊಂಡು ಒಟ್ಟ ಪ್ರಯೋಗಾಲಯ ನಮ್ಮ ಶಾಲೆಯಲ್ಲಿ ಲಭ್ಯತೆ ಇಲ್ಲ ಅಂದಾಗ ನಾವು ಲಭ್ಯತೆಯನ್ನು ಮಾಡಬೇಕಂದ್ರೆ ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ. ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದರೆ ಪ್ರಯೋಗಾಲಯ ಇದೆ ನಮ್ಮ ಶಾಲೆಯಲ್ಲಿ ಅಂದಾಗ ನಾವು ಏನು ಮಾಡಬೇಕು? ವಿವರಣೆ. ಶಾಲೆಯಲ್ಲಿ ಇರುವ ಅಗತ್ಯ ವಸ್ತುಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವುದು ಹಾಗೂ ಪರಿಸರದಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವುದು. ಉದಾಹರಣೆ, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ, ದರ್ಪಣಗಳು ಮತ್ತು ಪ್ರತಿಫಲನ, ಸರಳ ವಿದ್ಯುತ್ ಮಂಡಲ, ಜೀವಿಗಳು ಅವುಗಳ ಲಕ್ಷಣಗಳು ಅಂತ ವಿಷಯಗಳ ಬಂದಾಗ, ಅಂದರೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇದನ್ನು ಇಷ್ಟೇ ವಿಷಯನ ತಗೊಂಡು ನಾವು ಎಷ್ಟು ಪ್ರಯೋಗಾಲಯನ ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೋದು, ಅಂದರೆ ಇದಕ್ಕೆ ಬೇಕಾದಂತಹ ಪರಿಕರಗಳನ್ನು ನಾವು ಯಾವ ಥರನಾಗಿ ಸಂಗ್ರಹಿಸ್ಕೋಬೇಕು, ಹಾಗಾದರೆ ಇಲ್ಲಿ ಭಾಗಿದಾರರು ಯಾರಾಗಿರ್ತಾರೆ ಅನ್ನುವಂಥ ವಿಚಾರ ನಮ್ಮ ತಲೆಯಲ್ಲಿ ಬರಬೇಕಾಗತ್ತೆ. ಇಲ್ಲಿ ಭಾಗಿದಾರರು ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿಷಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಈ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಬೇಕಂದ್ರೆ ಮತ್ತು ಆ ಸಂಪನ್ಮೂಲಗಳನ್ನು ನಮ್ಮ ಶಾಲಾ ಪ್ರಯೋಗಾಲಯದಲ್ಲಿ ಲಭ್ಯತೆ ಇದೆ ಅಂತ ಬಂದಾಗ ನಾವು ಮಕ್ಕಳಿಗೆ ಸರಳವಾಗಿ ಮತ್ತು ನೈಜತೆಯಿಂದ ಕಲಿಸುವಂಥ ಪ್ರಯತ್ನ 2 ತಿಂಗಳ ಕಾಲಾವಧಿಯನ್ನು ತಗೋಬಹುದು ಅಂತ ನನ್ನ ಅಭಿಪ್ರಾಯ. ಶಾಲಾ ಹಂತದಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡೇ ಪ್ರಯೋಗಾಲಯನ ಮಾಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಗುಲುವಂಥ ವೆಚ್ಚ 10,000 to 12,000 ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ನೀವು ಸಾಮಾನ್ಯವಾಗಿ ಅದನ್ನು ಏನು ಮಾಡ್ಬೋದು, ಅನುದಾನವನ್ನು ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಸಂಗ್ರಹ ಮಾಡ್ಕೋಬೇಕು. ಸಂಗ್ರಹ ಆಗದೇ ಇದ್ದ ಪಕ್ಷದಲ್ಲಿ ಕೂಡ ನಾವು ಪ್ರಯೋಗಾಲಯವನ್ನು ನಿಲ್ಲಿಸುವಂತಿಲ್ಲ. ಅದು ಪ್ರಯೋಗಾಲಯ ವಸ್ತುಗಳಿಗೆ ಸಂಬಂಧಪಟ್ಟಂತೆಯೇ ನಮ್ಮ ಲಭ್ಯತೆ ಆಧಾರದ ಮೇಲೆ ನಾವು ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹಾಗಾದರೆ ಪ್ರಯೋಗಾಲಯ ಲಭ್ಯತೆ ಇಲ್ಲ ಅಂದಾಗ ನಾವು ಏನು ಮಾಡಬೇಕು? ಪ್ರಯೋಗಾಲಯ ಲಭ್ಯತೆ ಇಲ್ಲ ಅಂದಾಗ ಹತ್ತಿರದ ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಕರೆದುಕೊಂಡು ಪ್ರೌಢಶಾಲೆ ಮತ್ತು ಕಾಲೇಜುಗಳಲ್ಲಿ ಇರುವ ಪ್ರಯೋಗಾಲಯಕ್ಕೆ ಭೇಟಿ ನೀಡುವುದು. ಉದಾಹರಣೆ, ಪಿಷ್ಟ ಪರೀಕ್ಷೆ, ಅಯೋಡಿನ್ ಪರೀಕ್ಷೆ, ಔಷಧ ಪರೀಕ್ಷೆ, ಮೂಳೆಯಿಂದ ಅಯಸ್ಕಾಂತ ತಯಾರಿಕೆ, ನೀರು. ಸ್ವಲ್ಪ ಕಷ್ಟದ ಪ್ರಯೋಗಗಳು, ಯಾಕಂದರೆ ಇಲ್ಲಿ ಸೊಲ್ಯೂಷನ್ಸು ಅವೆಲ್ಲ ಬೇಕಾಗ್ತವೆ. ಇವು ಸಾಮಾನ್ಯವಾಗಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಲಭ್ಯ ಇರುವುದಿಲ್ಲ. ಆದ್ದರಿಂದ ಇವು ಕಾಲೇಜು ಮತ್ತು ಪ್ರೌಢಶಾಲೆಗೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಭೇಟಿ ನೀಡಿ ಮೂಲಕ ನಾವು ಈ ಪ್ರಯೋಗಗಳನ್ನು ಮಾಡಿಸ್ಬೋದು. ಇನ್ನು ಇಲ್ಲಿ ಭಾಗಿದಾರರು ಯಾರಾಗಿರ್ತಾರೆ? ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿಷಯ ಸಂಪನ್ಮೂಲ ವ್ಯಕ್ತಿಗಳು, ದಾನಿಗಳು, ಹಳೆಯ ವಿದ್ಯಾರ್ಥಿಗಳು, SDMC ಸದಸ್ಯರು, ಜನಪ್ರತಿನಿಧಿಗಳು ಹಾಗೂ ಪೋಷಕರಾಗಿರ್ತಾರೆ. ಈ ಪ್ರಯೋಗಗಳ ಲಭ್ಯತೆ ಇಲ್ಲ ಅಂದಾಗ ಮಕ್ಕಳಿಗೆ ಆ ವಿಷಯಾಂಶವನ್ನು ತಲುಪಿಸ್ಬೇಕಂದ್ರೆ ತಗೊಳ್ಳುವಂಥ ಕಾಲಾವಧಿ 4 ತಿಂಗಳಂತ ಕೊಡ್ತಾ ಇದ್ದಾರೆ. ಇನ್ನು ವಿಜ್ಞಾನ ಕಿಟ್ಟು, ಗಣಿತ ಕಿಟ್ಟು, ಚಾರ್ಟ್ಗಳು, ರೇಡಿಯೋ ಮತ್ತು TVಗಳನ್ನು ಕೂಡ ಇಲ್ಲಿ
ಈ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಬಳಸ್ಕೋಬೋದು. ಉಚಿತವಾಗಿ ಪ್ರಯೋಗಾಲಯವನ್ನು ಮಾಡ್ಕೋಬೇಕಂದ್ರೆ ನಾವು 10ರಿಂದ 15 ಸಾವಿರ ರೂಪಾಯಿಯನ್ನು ಇದಕ್ಕೆ ಅನುದಾನವಾಗಿ ಮೀಸಲಿಡುವ ಮೂಲಕ ನಾವು ಪ್ರಯೋಗಾಲಯದ ಲಭ್ಯತೆಯನ್ನು ಸೃಷ್ಟಿಸಬಹುದು ಅನ್ನುವಂಥ ಅಂಶವನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾನೆ. ಈ ರೀತಿಯಾಗಿ ನಿಮ್ಮ ಶಾಲಾ ಹಂತದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತಂದರೆ ನಾವು ಪ್ರಯೋಗಾಲಯ ಲಭ್ಯತೆ ಇದ್ದರೆ ಯಾವ ಥರನಾಗಿ ಕ್ರಿಯಾ ಯೋಜನೆಯನ್ನು ತಯಾರಿಸ್ಕೋಬೇಕು, ಪ್ರಯೋಗಾಲಯದ ಲಭ್ಯತೆ ಇಲ್ಲ ಅಂದಾಗೆ ಪ್ರಯೋಗಾಲಯ ಲಭ್ಯತೆ ಪಡೆಯುವಂತೆ ಮಾಡಬೇಕು. ಅದ್ರ ಜೊತೆಗೆ ನಾವು ಮಕ್ಕಳಿಗೆ ಆ ವಿಷಯವನ್ನು ಯಾವ ಥರನಾಗಿ ತಿಳಿಸಲು ಸಾಧ್ಯವೈತಿ ಆ ಆಧಾರದ ಮೇಲೆ ನಾವು ಪ್ರಯೋಗಾಲಯವನ್ನು ಸೃಷ್ಟಿಸಬೇಕಾಗತ್ತೆ. ಅದಕ್ಕೋಸ್ಕರ ಪ್ರಯೋಗಾಲಯ ಸೃಷ್ಟಿಗೆ ನಾವು ಕ್ರಿಯಾ ಯೋಜನೆಯನ್ನು ಉತ್ತಮಪಡಿಸಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲರೂ ಹಿರಿಯ ಕಿರಿಯ ತರಗತಿಯಲ್ಲಿ ಬೋಧಿಸುವಂಥ ಶಿಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕ್ರಿಯಾ ಯೋಜನೆಯನ್ನು ಈ ರೀತಿಯಾಗಿ ತಯಾರಿಸಿಕೊಳ್ಬೇಕು ಅನ್ನೋ ಅಂಶವನ್ನು ತಮ್ಮ ಗಮನಕ್ಕೆ ತರುತ್ತಾ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಲ್.